ದರ್ಶನ್ ಫ್ಯಾನ್ಸ್ಗೆ ಗುದ್ದು ಕೊಟ್ಟ ಡಿಂಪಲ್ ಕ್ವೀನ್ ರಚ್ಚು. ದರ್ಶನ್ ಅಭಿಮಾನಿಗಳ ನಡೆ ರಚ್ಚು ಗರಂ ಆಗಿದ್ದಾರೆ. ರಚಿತಾ ರಾಮ್, ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಹುಟ್ಟುಹಬ್ಬ ಇತ್ತಿವತ್ತು. ದರ್ಶನ್ ಅಭಿಮಾನಿಗಳ ನಡೆಯ ವಿರುದ್ಧ ರಚಿತಾ ಗರಂ ಆಗಿದ್ರು. ಕೆಟ್ಟ ಕಮೆಂಟ್ ಯಾರೇ ಮಾಡಿದ್ರು ತಪ್ಪು, ಕೆಟ್ಟ ಕಮೆಂಟ್ ಯಾರೇ ಮಾಡಿದ್ರು ಕೂಡ ಅದು ತಪ್ಪು. ಈ ವಿಚಾರದಲ್ಲಿ ನಾನು ರಮ್ಯಾ ಪರ ಎಂದ ರಚ್ಚು. ನಟ ದರ್ಶನ್ ಪರ ಮಾತನಾಡಬಹುದು ಎಂದುಕೊಂಡಿದ್ದವರಿಗೆ ಶಾಕಿಂಗ್. ದರ್ಶನ್ ಫ್ಯಾನ್ಸ್ಗಳ ವಿರುದ್ಧವೇ ಗುಟುರು ಹಾಕಿದ್ರು ಇವತ್ತು ರಚಿತಾ ರಾಮ್. ದರ್ಶನ್ ಅಭಿಮಾನಿಗಳ ವಿರುದ್ಧ ಗರಂ ಆದ್ರು. ಕೆಟ್ಟ ಕಮೆಂಟ್ ಯಾರೇ ಮಾಡಿದ್ರು ಕೂಡ ತಪ್ಪು. ಈ ವಿಚಾರದಲ್ಲಿ ನಾನು ರಮ್ಯಾ ಪರ ಎಂದ ರಚ್ಚು. ರಮ್ಯಾ ಕೂಡ ಹೆಣ್ಣು ಮಗಳು, ರಚಿತಾ ಕೂಡ ಹೆಣ್ಣು ಮಗಳು. ರಚಿತಾ ರಾಮ್ನ ಹುಟ್ಟುಹಬ್ಬಕ್ಕೆ ಇವತ್ತು ರಾಜರಾಜೇಶ್ವರಿ ನಿವಾಸದ ಮುಂದೆ ಜನಸ್ತೋಮ, ಫ್ಯಾನ್ಸ್ಗಳೆಲ್ಲ ಬಂದಿದ್ರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಭಿಮಾನಿಗಳ ದೌಡು ಇವತ್ತು ರಾಜರಾಜೇಶ್ವರಿ ನಗರದ ರಚಿತಾರ ನಿವಾಸದ ಎದುರು. ರಚಿತಾ ರಾಮ್ ಅವರ ಹುಟ್ಟುಹಬ್ಬವನ್ನು ಇವತ್ತು ತನ್ನ ಮನೆಯಲ್ಲೇ ಆಚರಣೆ ಮಾಡಿಕೊಂಡ್ರು. ಮಾಧ್ಯಮ ಮಿತ್ರರ ಜೊತೆ ಮಾತನಾಡುವಂತಹ ಸಂದರ್ಭ ರಚಿತಾ ರಮ್ಯಾ ಪರ ಬ್ಯಾಟ್ ಬೀಸಿ ದರ್ಶನ್ ಪರ ಅಭಿಮಾನಿಗಳ ವಿರುದ್ಧ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಸಣ್ಣ ಝಲಕ್ ನೋಡ್ಕೊಂಡು ಬರೋಣ. ಇಲ್ಲ, ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್. ಅದು ರಮ್ಯಾ ಅವ್ರಿಗೆ ಆಗಿರ್ಬೋದು, ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು. ಇನ್ಫ್ಯಾಕ್ಟ್ ನನಗೆ ಬಂದಿದೆ, ನನಗೆ ಬರ್ತಾನೆ ಇರುತ್ತೆ ಕಾಮೆಂಟ್ಸು. ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್ ಇಟ್. ಅದನ್ನು ನಾವು ತುಂಬ ಮನ್ಸಿಗೆ ತೊಗೊಂಡ್ರೆ ತಾನೇ ನಮ್ಗೆ ಹಿಂಸೆ ಆಗೋದು. ನೆಗೆಟಿವ್ ಕಾಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ. ವೆನ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ವೈ ಕಾಂಟ್ ವಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ? ಆ್ಯಂಡ್ ಯು ಕ್ಯಾನ್ ನಾಟ್ ಸ್ಟಾಪ್ ಎನಿಬಡಿ. ಮೊಬೈಲ್ ಇದೆ, ಆಮೇಲೆ ಫೋಟೋಸು ಅಷ್ಟೇ. ನಾನು ನೋಡಿರೋ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಟಾರ್ಸ್, ಹೀರೋಗಳ ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ. ಅವರು ಸತ್ಯವಾಗ್ಲೂ ಅವರ ಅಭಿಮಾನಿಗಳಾಗಿರಲ್ಲ. ಜಸ್ಟ್ ಟು ಟ್ರಿಗರ್ ಅದರ್ ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ. ಅದನ್ನು ಮಾಡಬೇಡಿ, ನಾನು ಮಾಡಬೇಡಿ ಅಂದೂ ಯಾರೂ ಕೇಳಲ್ಲ. ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ, ಇಲ್ಲಿ ನಮ್ಮ ಮಾತೇನೇ ಕೇಳ್ತಾರೆ. ಆಮೇಲೆ ನಾನು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಂತೂ ಆಗಲ್ಲ, ನಾನು ಅದನ್ನು ಹೇಳೋದು ಇಲ್ಲ. ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್, ಪಾಸಿಟಿವ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನ ಮಾತ್ರ ಫೋಕಸ್ಡ್ ಆಗಿರ್ಬೇಕು ಅಷ್ಟೇ. ಅವರಿಗೆ ಬಂದಂಥ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ರಚಿತಾ ಅವ್ರ ರಿಯಾಕ್ಷನ್ ಏನಿರುತ್ತೆ? ಅವರು ಕಂಪ್ಲೇಂಟ್ ಕೊಟ್ಟಿದ್ರು, ಒಂದು 11 ಜನ ಏನೋ ಅರೆಸ್ಟ್ ಆಗಿದ್ರಲ್ಲ, ಆಯಿತು. ನಿಮ್ಮ ರಿಯಾಕ್ಷನ್ ಏನಿರುತ್ತೆ? ಇಲ್ಲ, ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್. ಅದು ರಮ್ಯಾ ಅವ್ರಿಗೆ ಆಗಿರ್ಬೋದು, ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು. ಇನ್ಫ್ಯಾಕ್ಟ್ ನನಗೆ ಬಂದಿದೆ, ನನಗೆ ಬರ್ತಾನೆ ಇರುತ್ತೆ ಕಾಮೆಂಟ್ಸು. ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್ ಇಟ್. ಅದನ್ನು ನಾವು ತುಂಬ ಮನ್ಸಿಗೆ ತೊಗೊಂಡ್ರೆ ತಾನೇ ನಮ್ಗೆ ಹಿಂಸೆ ಆಗೋದು. ನೆಗೆಟಿವ್ ಕಾಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ. ವೆನ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ವೈ ಕಾಂಟ್ ವಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ? ಆ್ಯಂಡ್ ಯು ಕ್ಯಾನ್ ನಾಟ್ ಸ್ಟಾಪ್ ಎನಿಬಡಿ. ಮೊಬೈಲ್ ಇದೆ, ಆಮೇಲೆ ಫೋಟೋಸು ಅಷ್ಟೇ. ನಾನು ನೋಡಿರೋ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಟಾರ್ಸ್, ಹೀರೋಗಳ ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ. ಅವರು ಸತ್ಯವಾಗ್ಲೂ ಅವರ ಅಭಿಮಾನಿಗಳಾಗಿರಲ್ಲ. ಜಸ್ಟ್ ಟು ಟ್ರಿಗರ್ ಅದರ್ ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ. ಅದನ್ನು ಮಾಡಬೇಡಿ, ನಾನು ಮಾಡಬೇಡಿ ಅಂದೂ ಯಾರೂ ಕೇಳಲ್ಲ. ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ, ಇಲ್ಲಿ ನಮ್ಮ ಮಾತೇನೇ ಕೇಳ್ತಾರೆ. ಆಮೇಲೆ ನಾನು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಂತೂ ಆಗಲ್ಲ, ನಾನು ಅದನ್ನು ಹೇಳೋದು ಇಲ್ಲ. ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್, ಪಾಸಿಟಿವ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನ ಮಾತ್ರ ಫೋಕಸ್ಡ್ ಆಗಿರ್ಬೇಕು ಅಷ್ಟೇ. ಅವರಿಗೆ ಬಂದಂಥ ಬ್ಯಾಡ್ ಕಾಮೆಂಟ್ ಹಾಕುವವರಿಗೆ ನಾನು ಬುದ್ಧಿ ಮಾತು ಹೇಳೋದಿಲ್ಲ. ತಂದೆ ತಾಯಿ ಮಾತೇ ಕೇಳಲ್ಲ, ಇನ್ನು ನನ್ನ ಮಾತೇಲಿ ಕೇಳ್ತಾರೆ. ನನಗೂ ಕೂಡ ಅದೆಷ್ಟೋ ನೆಗೆಟಿವ್ ಕಾಮೆಂಟ್ಗಳು ಬರ್ತಾವೆ. ಬೇರೆ ಬೇರೆ ಹೀರೋಗಳ ಜೊತೆ ಅಶ್ಲೀಲವಾಗಿ ನಿಂತುಕೊಳ್ಳೋ ರೀತಿ, ಅವರ ಫೋಟೋಗಳನ್ನು ಹಾಕಿ ನಮ್ಮನ್ನು ಟ್ರಿಗರ್ ಮಾಡೋ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಕೊಳಕು, ಕೆಟ್ಟ, ಅಸಹ್ಯ, ಅಸಭ್ಯ ಕಾಮೆಂಟ್ಗಳನ್ನು ನಾವು ನೋಡಿ ತಲೆ ಕೆಡಿಸ್ಕೋಬಾರ್ದು. ಮನಸ್ಸಿಗಿಳಿಸಿದ್ರೆ ತಾನೇ ಹಿಂಸೆ ಆಗೋದು. ಯಾರಿಗೆ ಬೇಕು ಆ ಯಮ ಬಾಧೆ? ಹಾಗಾಗಿ ಇಗ್ನೋರ್ ಮಾಡಿ. ದರ್ಶನ್ ಫ್ಯಾನ್ಸೇ ಆಗಿರಲಿ, ಯಾವನೇ ಆಗಿರಲಿ, ನೆಗೆಟಿವ್
ಅಥವಾ ಅತಿ ಕೆಟ್ಟದಾಗಿ ಕಾಮೆಂಟ್ ಹಾಕುವವರ ವಿರುದ್ಧ ನಾನು, ನಟಿ ರಮ್ಯಾರ ವಿರುದ್ಧ ನೆಗೆಟಿವ್ ಕಾಮೆಂಟ್ ಹಾಕಿದವರ ವಿರುದ್ಧವೂ ಕೂಡ ರಚಿತಾ ರಾಮ್ ಈವರೆಗೂ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.